ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೆಬ್ಬಾಳದ ಮುಖ್ಯ ರಸ್ತೆಯಲ್ಲಿ ಚರಂಡಿಯ ಸಮಸ್ಯೆ ಉಂಟಾಗಿತ್ತು. ಈ ಮುಖ್ಯ ರಸ್ತೆಗೆ ಹರಿಯುತ್ತಿರುವಂತಹ ಚರಂಡಿ ನೀರು ಹೆಬ್ಬಾಳದ ಮುಖ್ಯ ರಸ್ತೆಯಲ್ಲಿ ಚರಂಡಿಯ ಸಮಸ್ಯೆ ಉಂಟಾಗಿದೆ. ಮುಖ್ಯ ರಸ್ತೆಗೆ ಹರಿಯುತ್ತಿರುವಂತಹ ಚರಂಡಿಯ ನೀರು ಪಶುವೈದ್ಯಕೀಯ ಕಾಲೇಜು ಬಳಿ ಜನರ ರೋಧನೆ ಹೇಳತೀರದು. ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾಗಿದೆ. ಅಲ್ಲಿನ ಜನರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನೋಡಿ, ಒಂದಿನ ಅಲ್ಲ, ಎರಡು ದಿನ ಅಲ್ಲ, ಈಗ ವಾರದಿಂದಲೂ ಕೂಡ ಇದೇ ಪರಿಸ್ಥಿತಿ ಅಂತ ಅಲ್ಲಿನ ಓಡಾಡುವಂತಹ ಸಾರ್ವಜನಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅನ್ನದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದಿದ್ದೆ. ಜಿಬಿಎ ಕಣ್ಣಿದೆಯಾ ಅಥವಾ ಜಿಬಿಎ ಅಧಿಕಾರಿಗಳು ಇದನ್ನೆಲ್ಲ ಕೂಡ ಕಂಡ್ರು ಜಾಣ ಕೂಡರಂತೆ ವರ್ತನೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಹೆಬ್ಬಾಳದ ಬಹು ಮುಖ್ಯವಾದಂತಹ ರಸ್ತೆ ಅಂತಾನೆ ಹೇಳ್ಬೋದು. ಈ ರಸ್ತೆಯಲ್ಲಿ ಚರಂಡಿ ಸಮಸ್ಯೆ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ನೀವು ಕೂಡ ಆ ಗಲೀಜು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿರುವಂಥದ್ದು. ಏನು ಹೆಬ್ಬಾಳದ ಮೇನ್ ರೋಡ್ನಲ್ಲಿ ಪಶು ವೈದ್ಯಕೀಯ ಕಾಲೇಜ್, ವೆಟರ್ನರಿ ಕಾಲೇಜ್ ಬರುತ್ತೆ. ಆ ಕಾಲೇಜ್ ಬಳಿ ಓಡಾಡುವಂತಹ ಜನರ ಪಾಡು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಸ್ಮೆಲ್ಲು, ಕೆಟ್ಟದಾದಂತಹ ವಾಸನೆ ಬರ್ತಾ ಇರುವಂಥದ್ದು. ಒಂದಿನದ್ದಲ್ಲ, ಎರಡು ದಿನದ್ದಲ್ಲ, ಈಗಾಗಲೇ ವಾರದಿಂದಲೂ ಕೂಡ ಇದೇ ಪರಿಸ್ಥಿತಿ ಅಂತ ಅಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರು, ವಾಹನ ಸವಾರರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ. ಇನ್ನು ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಟ್ಟಿಲ್ಲ, ಕ್ಯಾರೆ ಅಂತ ಹೇಳಿ. ಇನ್ನು ಘಟನಾ ಸ್ಥಳಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಎಂಟ್ರಿಯನ್ನ ಕೊಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೆಎನ್ಬಿ ಟೀಮ್ ಎಂಟ್ರಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಚರಂಡಿಯ ನೀರು ಹರಿಯುವ ಸ್ಥಳಕ್ಕೆ ಭೇಟಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ರಸ್ತೆಯಲ್ಲಿ ಇದೇ ಕಸ ವಿಲೇವಾರಿ ಘಟಕ ಕೂಡ ಇರುವಂಥದ್ದು. ಕಸ ವಿಲೇವಾರಿಯಿಂದ ರಸ್ತೆಯಲ್ಲಿ ಗೊಬ್ಬು ನಾತ ಹೊಡಿತಾ ಇದೆ. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಸದ ಒಂದು ವಿಲೇವಾರಿಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ರಸ್ತೆ ಪಕ್ಕದಲ್ಲಿ ವಾಹನಗಳು ಕೆಟ್ಟು ನಿಂತಿದೆ. ವರ್ಷಾನ್ಗಟ್ಟಲೆ ನಿಂತಿರ್ತಕ್ಕಂಥ ಸ್ಕ್ರಾಪ್ ವಾಹನಗಳು, ಕಂಡೂ ಕಾಣದಿರತಕ್ಕಂಥ ಜಿಬಿಎ ಅಧಿಕಾರಿಗಳು. ನೋಡಿ, ಎರಡ ಸಮಸ್ಯೆಗಳು ಹೇಳ್ತಾ ಹೋದ್ರೆ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಏರಿಯಾದಲ್ಲೂ, ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಸ್ಥಳಕ್ಕೆ ಆಗಮಿಸಿರುವಂಥದ್ದು. ಹಾಗೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಿಂದ ಏನೇನೆಲ್ಲ ಅಪ್ಡೇಟ್ ಆಯಿತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಿಬಿಎ ಅಧಿಕಾರಿಗಳು ಈಗಾಗಲೇ ಯಾವಾಗ ಸುದ್ದಿ ಪ್ರಸಾರ ಮಾಡಿದ್ವೋ ತಕ್ಷಣ ಜಿಬಿಎ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಕಸ ವಿಲೇವಾರಿ ಮಾಡುವಂತಹ ಘಟಕ ಇದೇ ಬಿಎಂಟಿಸಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂಥದ್ದು. ಕಸ ವಿಲೇವಾರಿಯಿಂದನೇ ಈ ಒಂದು ರಸ್ತೆಯಲ್ಲಿ ಗೊಬ್ಬು ನಾತ ಹೊಡಿತಾ ಇರುವಂಥದ್ದು. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಕಸ ವಿಲೇವಾರಿ ಘಟಕ ಕೂಡ ಇದೆ. ರಸ್ತೆ ಪಕ್ಕದಲ್ಲಿ ವಾಹನಗಳನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಅದೆಷ್ಟು ವರ್ಷಗಳಿಂದ ಇದೆಯೋ ಏನೋ ಗೊತ್ತಿಲ್ಲ. ಕೆಟ್ಟು ಹೋದಂತಹ ವಾಹನಗಳು ಎಲ್ಲ ಸ್ಕ್ರಾಪ್ ವಾಹನಗಳು. ಆ ಸ್ಕ್ರಾಪ್ ವಾಹನಗಳಿದೆ ಅಂತ ಗೊತ್ತಿದ್ರೂ ಕೂಡ ನಮ್ಮ ಜನ ಅಲ್ಲೇ ಹೋಗಿ ಕಸ ಬಿಸಾಡೋದಾಗಿರ್ಬೋದು. ವರ್ಷಾನ್ಗಟ್ಲೆ ನಿಂತಿರ್ತಕ್ಕಂಥ ವಾಹನಗಳು ಅವೆಲ್ಲ. ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳಿಗೆ ಇದ್ಯಾವುದು ಕೂಡ ಕಣ್ಣಿಗೆ ಕಂಡಿಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಕರ್ನಾಟಕ ನ್ಯೂಸ್ ಬೀಟ್ನ ಸಂಪಾದಕರಾದಂತಹ ನಾಗರಾಜ್ ಅರೆಹೊಳೆ ಅವರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂಥದ್ದು. ಭೇಟಿಯನ್ನ ನೀಡಿ ಯಾವಾಗ ತರಾಟೆಗೆ ತೆಗೆದುಕೊಂಡ್ರೋ ತಕ್ಷಣ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳಿಗೂ ಬಂದು ಇದೀಗ ಪರಿಶೀಲನೆ ಮಾಡಿ ಒಂದು ಮಹೋನ್ನತವಾದಂತಹ ಏನು ಇಷ್ಟು ವರ್ಷಗಟ್ಟಲೆ ಕಸ ಆಗಿರ್ಬೋದು, ಅಲ್ಲಿ ಏನು ಕಸ ಆಗಿರ್ಬೋದು, ಇದೆಲ್ಲ ಬಿದ್ದಿತ್ತಲ್ವಾ, ಇವಾಗ ಸರಿ ಮಾಡ್ತೀವಿ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನು ಕೂಡ ಹಾಡಿರುವಂಥದ್ದು. ಒಟ್ಟಾರೆಯಾಗಿ ರಸ್ತೆ ಪಕ್ಕದಲ್ಲಿ ಕೆಟ್ಟು ನಿಂತಿರ್ತಕ್ಕಂಥ ವಾಹನಗಳಾಗಿರ್ಬೋದು, ದುರ್ವಾಸನೆ ಆಗಿರ್ಬೋದು, ಇದರಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ರು. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ನೀವು ನೋಡ್ತಾ ಇರುವಂಥದ್ದು. ನಿನ್ನೆ ನೋಡ ಹೋಗಿಲ್ಲ, ಹಂಗಾಗಿ ಇದು ನಿನ್ನೆ ಹೋಗಿರೋದಕ್ಕೆ ಕಾರಣ ಅಂತ ನಿನ್ನೆ ಸೋರಿಕೆ ಆಗಿದೆ. ಇದು ಬೇಜವಾಬ್ದಾರಿಯಿಂದ ನಡ್ಕೊತಿದ್ದೀವಿ. ಇದಕ್ಕೆ ಅಂಟುಕೊಂಡ್ಬಿಟ್ರೆ ಬೆಂಕಿ ಹತ್ಕೊಬಿಡುತ್ತೆ. ಅರ್ಸೋದಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ನೋಡಿಲ್ವಾ? ನೋಡೋದಿಲ್ವಾ? ಈಗ ಬರ್ತಾ ಇದೆ, ಎಲ್ಲಿ ಹೋಗ್ಬೇಕು? ಆ್ಯಸಿಡ್ ಇದ್ದಂಗಿದೆ ಅದು.
ಕಾಸಿದೆ ಅದು. ಯಾರಿದು ಜವಾಬ್ದಾರಿ ಅದು? ಕಸ ಗುಡಿಸಿದ್ದು. ಅವ್ರು ಯಾರೋ ಬಂದ್ಬಿಟ್ಟು ಡ್ರೈನೇಜಿಗೆ ಬಿಟ್ಟೋಗ್ತಾರೆ. ನೀವು ವೀಕ್ಷಣೆಗಂತ ನಿಮ್ಮನ್ನು ಬಿಡಿ ಕಣ್ಣಾರೆ ಕಂಡ್ರು ಸುಮ್ಮನೆ ಇರ್ತೀರಲ್ಲ ನೀವು ಹೇಗೆ ಸುಮ್ಮನೆ ಇರೋದು ಸಾಧ್ಯ ಹೇಳ್ರಿ? ನಿಮ್ ಜವಾಬ್ದಾರಿ ಏನು? ನಿಮ್ ಕೆಲಸ ಏನು? ಅದೇ ನೋಡಕ್ಕಂತಾನೆ ಬಿಟ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಜವಾಬ್ದಾರಿ ಏನು? ಹೋಗ್ತೀರಿ ಊಟಲ್ಲಿ ಓಡಾಡೋದ, ಗಾಡಿಲಿ ಓಡಾಡೋದ, ಮತ್ತೆ ಇನ್ನೇನು ಜವಾಬ್ದಾರಿ ನೀವು? ಏನಿದು? ಎಷ್ಟು ಜನ ಸಾಯ್ತಾವ್ರೆ ಸಾಂಕ್ರಾಮಿಕರೋಗ ಇಲ್ಲಿ? ನಿಮ್ ಜವಾಬ್ದಾರಿ ಇದೆ. ನೀವು ಓಡ್ತೀರಾ? ಬರಿಗಲ್ಲಲ್ಲಿ ನೀವು ಅಲ್ಲಿ ಸೈನ್ಸ್ ಇಸ್ಕೊಳ್ಳೋರೆ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್ ಇದೆ, ವೆಟರ್ನರಿ ಕಾಲೇಜ್ ಇದೆ, ಸೈನ್ಸ್ ಗಳಿದ್ದಾರೆ, ಮಕ್ಕಳ ಕಾಲೇಜ್ ಇದೆ, ನಾಯಿ ಕಾಲೇಜ್ ಇದೆ. ತಯಾರಾಗುತ್ತೆ. ಎಷ್ಟು ಕಿಲೋ ತಯಾರು ಮಾಡ್ತೀರಿ? ನಿಮಗೆ ಕಾಣಿಸೋದೇ